ಇದು ವಿಡಿಯೋ ನಂಬರ್ 11 ಹಿಂದೆ ಆದದ್ದದ. ಈ ಗಣಿತಗಳನ್ನ ನೀವು ಮಾಡಿ ನನಗೆ ಬರೋದು ನೀವು ಫೇರ್ದಾಗ ಇಟ್ಕೊಡ್ರಿ. ಯಾಕಂದ್ರೆ ಇದು ಅಭ್ಯಾಸ ಆಗ್ಯದಿದು ಆದದ್ದು ಬಂದದ. ನೀವು ಕಾಳಜಿ ಪೂರ್ವಕವಾಗಿ ಬರೀರಿ ಅದನ್ನ. ಇದನ್ನು ರೋಮನ್ ಸಂಖ್ಯೆದಾಗ ಬರೀರಿ, ಅದನ್ನು ಹಿಂದೂ ಸಂಖ್ಯೆಗಳಲ್ಲಿ ಬರೀರಿ. ಹಿಂದೂ ಸಂಖ್ಯೆಗಳಲ್ಲಿ ಬರೆಯಿರಿ ಅಂದ್ರೆ ನಮ್ಮ ಸಂಖ್ಯೆಗಳು ಭಾರತೀಯ ಕ್ರಮದಲ್ಲಿ ಬರಿಬೇಕು. ಬರೀದಾಯ್ತಂದ್ರೆ ವಿಡಿಯೋ ಆನ್ ಮಾಡಿರಿ, ನೋಡ್ರಿ. ಈಗ ಎಲ್ಲರೂ ನಾನು ಹೇಳುವಾಗ ಬೋರ್ಡ್ ಕಡೆ ಲಕ್ಷ ತಗೊಳ್ರಿ. ಇದು ಕ್ವಶನ್ ಪೇಪರ್, ಇದು ಸೈನಿಕ್ ಸ್ಕೂಲ್ಗೆ ಬೀಳ್ತಾ ಇವು ಗಣಿತ. ಆಮೇಲೆ ಇದು ಕ್ರಮ ಪದ್ಧತಿಯ ಅಭ್ಯಾಸ. ಇದತ್ತು ನೀವು ಎಲ್ಲಿವರೆಗೂ ಆದರೂ ಇದು ಅಭ್ಯಾಸ ನೀವು ಕಲ್ತ್ರಿ ಅಂದ್ರೆ ಇದೆಲ್ಲ ನಮೂನಿ ಅಭ್ಯಾಸ ಬರ್ತದೆ. ಇದರ ಲಕ್ಷ ಕೊಟ್ಟು ನೋಡ್ರಿ. ಇದು 199. 100ಕ್ಕೆ ಏನು ಬರೀತಾರ? ಸಿ ಬರೀತಾರ. ಅದನ್ನು ತಿಳ್ಕೊಬೇಕು. ಸಿ ಅಂದರೆ ಏನು? 100. 99 ಬರಿಬೇಕಾದ್ರೆ ಇಲ್ಲಿ ಒಂದು 10 ಹಚ್ಚಿ ಒಂದು ಸಿ ಹಚ್ಚಿದ್ರೆ 90 ಆಯ್ತು. ಇಲ್ಲಿ ಒಂದು 10 ಅಂಕಿ ಹಚ್ಚಿ ಮುಂದೆ ಹಿಂದೆ ಒಂದು ಬರೆದ್ರಿ ಅಂತಂದ್ರೆ ಏನಾಗ್ತದೆ? ಇದು 199 ಆಗ್ತದೆ. ಇಲ್ಲಿ ನೋಡ್ರಿ 100. ಇದು ಸೀದ ಹಿಂದೆ 10 ಅದ ಅಂದ್ರೆ 90. ಇದು 10ರ ಹಿಂದೆ 1 ಅದ ಅಂದ್ರೆ 9. ಇದು 100. ಇದು 100. ಇದು 100 ಒಳಗೆ ಇದು ಪ್ಲಸ್ 100ರೊಳಗೆ -10 ಪ್ಲಸ್ ಇದು 10ರೊಳಗೆ -1 ಇಸ್ ಈಕ್ವಲ್ ಟು CX ನೋಡಿ. ಯಾವುದೇ ಒಂದು ಸಣ್ಣ ಸಂಖ್ಯೆ ಇದರ ಹಿಂದಿತ್ತು ಅಂದ್ರೆ ಕಳಿಬೇಕು ಅಂತ ಹೇಳಿದ್ದೆ ನಾನು. ನೋಡಿ, ಹಿಂಗೆ ಅರ್ಥ ಮಾಡ್ಕೋಬೇಕು. 295. 290 ಬರಿಬೇಕಾದ್ರೆ ಒಂದು ಇಲ್ಲಿ 10 ಹಚ್ಚರಿ, ಒಂದು ಸಿ ಹಚ್ಚರಿ. 290 ಆಯ್ತು. ಇದು 5 ಆಯ್ತು. ರೈಟ್ ಹಾಕೊಡ್ರಿ. 1993. 1000ಕ್ಕೆ ಬರೋಬ್ಬರಿ ಎಮ್ ಹಚ್ಚರಿ. 900ಕ್ಕೆ ಏನು ಮಾಡಬೇಕು? ಒಂದು ಸಿ ಹಚ್ಚಿ ಒಂದು 1000 ಬರೀರಿ. ಇದು 1900 ಆಯ್ತು. 93 ಬರಿಬೇಕಾಗ್ಯದ. ಒಂದು ಇಲ್ಲಿ 10 ಹಚ್ಚರಿ, ಒಂದು ಸಿ ಹಚ್ಚರಿ, 90 ಆಯ್ತು. ಮುಂದಿಂದ ಏನದ? 3 ನೋಡ್ರಿ. 1000ದ ಎಮ್ ಅಂದ್ರೆ 1000. ಎಮ್ಮದ ಹಿಂದೆ ಸಿ ಹಚ್ಚಿದ್ರೆ 900. 1900. ಇದು 100. 100ರಿಂದ ಹಚ್ಚಿದ್ರೆ 90. ಇದು 3. 1993 ನೋಡ್ರಿ. ಇಲ್ಲಿ ನೋಡ್ರಿ, ಇದನ್ನ ಹೆಂಗ ಹಚ್ಚಬೇಕನ್ನೋದು. ಸಿ ಅಂದ್ರೆ ಏನು? 100 ಪ್ಲಸ್ ಫಿ ಅಂದ್ರೆ ಏನು? ಇದು 5ರೊಳಗೆ 4 ಕಳೆದ್ರೆ ಏನು ಬರ್ತದ? 5ರೊಳಗೆ ಹಿಂದದಲ್ಲ, ಒಂದು ಕಳೆ ಅಂದ್ರೆ ಇದೇನಾಯ್ತು? 104 ಆಯ್ತು. ನೋಡ್ರಿ ಹೆಂಗ ಉತ್ತರ ತೆಗಿಬೇಕನ್ನೋದು ಹೇಳ್ತಾನೆ ನಾನು. ಇದೇನದ ಹೇಳಿ? ನೋಡ್ರಿ, ಈಗಲೇ ಎಮ್ ಅಂದರೆ ಏನು? 1000. ಎಮ್ ಅಂದರೆ ಏನು? 1000 ಪ್ಲಸ್ ಇದು 1000ದಾಗ 100 ತೆಗಿಬೇಕು. 1000ದಲ್ಲಿ 100 ತೆಗಿಬೇಕು ಅಂದ್ರೆ ಏನಾಯ್ತು ನೋಡ್ರಿ? 1000 ಪ್ಲಸ್ 900 ಬರೋಬ್ಬರಿ 1900 ನೋಡ್ರಿ. ಇದೇನಾಗ್ತಿದ್ದು? 1900 ತೋರಿಸ್ತು. ಇಲ್ಲಿ 3 ಹತ್ತವ ಅಂದ್ರೆ ಏನಾಯ್ತು? 30 ಆಯ್ತು. ಪ್ಲಸ್ 5ರಾಗ 1 ಕೂಡಿಸಿದ್ರೆ 6 ಇಸ್ ಈಕ್ವಲ್ ಟು 36. ಇಲ್ಲಿ ನೋಡ್ರಿ ಎಮ್ ಅದ. ಆಮೇಲೆ ಎಮ್ಮದ ಮುಂದೆ ಡಿ ಅದ ಅಂದ್ರೆ ಏನು? ಇದು ನೋಡ್ರಿ, ಇದು 1000 ಎಮ್ ಅಂದ. ಡಿ ಅಂದ್ರೆ ಏನು? 500 ಪ್ಲಸ್ ಸಿ ಅಂದ್ರೆ ಡಿ ಮುಂದೆ ದೊಡ್ಡ ಅಂಕಿ ಅದ. ಸಿ ಅಂದ್ರೆ ಏನು? 100 ಪ್ಲಸ್ ಎಲ್ ಅಂದರೆ ಏನು? 50. ಇದೇನು? 10. ಇದೇನು? 4. ಕೂಡಿಸಿ ನೋಡಿ. 1664.
1664. ಇಲ್ಲಿ ಹೆಂಗ್ರಿ ಅಂದ್ರೆ ಇದು ಒಂದು ಸ್ಥಾನ ಇದು ಎರಡು ಸ್ಥಾನ ಒಂದೇ ಕೂಡಿಸ್ಕೋಬೇಕು. ಇದು ಸ್ಥಾನಗಳ ಬೆಲೆ ಸೇಮ್ ಅದ, ಇವೆರಡು ಒಂದೇ ಕಡೆ ಕೂಡಿಸ್ಕೋಬೇಕು. ಇದರ ಸ್ಥಾನ ಬೆಲೆ ಒಂದೇ ಅದ, ಇದು ಎರಡು ಸ್ಥಾನ ಅದ, ಇದು ಎರಡು ಸ್ಥಾನ ಅದ. ಹೆಂಗೆ ಕೂಡಿಸ್ಬೇಕು ಅನ್ನೋದು ತೋರಿಸ್ತೀನಿ. 1664 ನೋಡಿ. ಹಿಂಗೆ ರೋಮನ್ ಸಂಖ್ಯೆಗಳು ರಿವಿಷನ್ ಮಾಡ್ಕೊತ ಹೋಗ್ಬೇಕು. ನೀವು ಶಾಣ್ಯರಾಗ್ತೀರಿ. ಮುಂದೆ ನೀವು ಕ್ರಮಬದ್ಧವಾಗಿ ಅಭ್ಯಾಸ ಮುಂದೆ ಬರ್ತಾವ. ಇದೊಂದು ಒಂದೊಂದಾಗಿ ನೋಡಿ. ಈಗ IAS ಪರೀಕ್ಷೆಗೆ ಬಿದ್ದಂಥ ಮುಂದಿನ ಒಂದು ಅಭ್ಯಾಸ ಭಾಳ ಇಂಟ್ರೆಸ್ಟ್ ಅದ, ಅದನ್ನು ತೋರಿಸ್ತು ಮುಂದೆ ಬಿಡಿಸ್ಕೊಳಕ್ಕಂತ.